ಅಪ್ಪ ಎಣ್ಣ ಅಡಿಬಾರ್ದು. ಎಣ್ಣ ಹಡ್ದವ್ರ ಗತಿ ಆ ದೇವ್ರ ಬಲ್ರಿ ಅಪ್ಪ. ಅದು ಏನ ಅಂತಾರಲ್ರಿ ಅಪ್ಪ, ಎಣ್ಣಿನ ನೆಲಿ, ಕುದುರೆ ನೆಲಿ, ಮತ್ತ ನೀರಿನ ನೆಲಿ ಯಾರಿಗೂ ತಿಳಿದಿಲ್ಲ ಅಂತಾರ, ಸುಳ್ಳಲ್ರಿ ಅಪ್ಪ. ಹಂಗ ನನ್ನ ಮಗಳ ಸಂಘ ನೆಲಿ ನನಗ ತಿಳಿದ್ರಿ ಅಪ್ಪ. ಈಗಂತೂ ಇತ್ತಿತ್ಲಾಗ ನನ್ನ ಮಗಳ ನಡವಳಿಕೆನ ಬೇರೆ ಐತ್ರಿ ಅಪ್ಪ. ಒಂದು ಮುಂಜಾನೆ ಮನೆ ಬಿಟ್ಟಾಕಿ ರಾತ್ರಿ 10 ಗಂಟೆ ಆದ್ರೆ ಮನೆ ಬರೋದಿಲ್ರಿ ಅಪ್ಪ. ನಂಗಂತೂ ಒಂದು ತಿಳಿದಂಗೆ ಐತ್ರಿ. ಹಂಗಾದ್ರೆ ನಮ್ಮ ಡಾಕ್ಟರ್ ರೇಣುಕಾಸನರ ಕರ್ಕೊಂಡ್ ಬರ್ಲಿ ನಾವು ಮಗಳ ಏನ್ರಿ ಹೆಚ್ಚು ಕಮ್ಮಿ ಆಗೈತೆ. ಯಪ್ಪ ಯಪ್ಪ ನನಗೂ ಅಂತ ಅಷ್ಟ ಅಲ್ಲ, ನನಗ ಬ್ಯಾರೆ ಏನೇನೋ ಆಗತೈತಿ. ನಾನೇನು ನೀವು ಮುಂಜಾನೆ ಅಲ್ಲವ ಈಗ ಅಲ್ಲ, ನೀನು ರಾತ್ರಿ ನಾವು ನಾಂದಿ ಹಚ್ಚಿ ನಾಟಕ ಮಾಡಕತ್ತಿ ನೋಡು. ನೀ ಟಾಟಕ್ ಅಂತ ಕುದುರೆ ನಡ್ಕೊಂಡ್ ಬಂದಿಲ್ಲ, ಅವಾಗ ತಿಳ್ಕೊಂಡು ನನ್ನ ಮಗಳು ಹೋಗೋ ಮುಂದೆ ನಂಗೆ ಮೋಸ ಮಾಡಿ ಹೋಗೋಣ ಅನ್ನೋದು. ಏನೇನ್ ತಿನ್ಬೇಕಂತಾಗತೈತೆ ವಾ ಮಗಳ, ಮತ್ತೆ ನಮ್ಮ ಡೆವಲಪರ್ಸ್ ಅಂಗಡಿ ಕುಚ್ಚಿದತ್ತಿ ತಿನ್ಬೇಕಂತಾಗತೈತೆ ನೀ ಹೇಳ. ನಿನಗೆಲ್ಲ ಇಂಥ ಪರಿಸ್ಥಿತಿ ತಂದ ಯಾರ ವಾ ಮಗಳ? ಯಪ್ಪ ಬೇರೆ ಯಾರು ಅಲ್ಲ, ನಮ್ಮ ಊರಾಗ ನಿಂಗೆ ಅಂದನಲ್ಲ ಅವನ ಯಪ್ಪ ಇದಕ್ಕೆ ಕಾರಣ. ಅಲ್ಲವಾ ಮಗ, ಅವ ಇಷ್ಟೆಲ್ಲ ಮಾಡುವಾಗ ನೀನು ಮಕ್ಕೊಂಡು ಚಿಪ್ಪಕತ್ತಿದ್ದೇನೆ ಹೋ ಮಗ. ಬ್ಯಾಡ ನಮ್ಮ ಅಪ್ಪ ಬೈತಾನಂದ್ರು ನಾನು ಬಿಡ್ಲಿಲ್ಲವ, ನಾನು ಮಾಡಿಬಿಟ್ಟ. ಅಲ್ಲ ಮಗನ, ನಿಂಗೆ ನೀರೇನು ಕೊಪ್ಪಿದ್ದಂಗೆ ನನಗ್ ಮಾಡಿದೆ ಲೇ ಮಗನ ಮೋಸನ. ಲೇ ಮಗನ ನಿಂಗೆ ನೀ ಎಲ್ಲೋದ್ರು ಬಿಡುದಿಲ್ಲ, ನಿನ್ನ ಕಾಕಿ ಚೆನ್ನ ಹರಿದು ನನ್ನ ಮಗಳಿಗೆ ತಾಳೆ ಕಟ್ಟಿಸಿಲ್ಲ ಲೇ ಮಗನ. ಸಂಗಿ ಎಷ್ಟು ಮೋಸ ಮಾಡಿದ್ಲೇ ನೀ ನನಗ. ಅವತ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾಜೀನಾಮೆ ಕೊಟ್ಟು ಬರಗಡ್ದ ನೀ ಅಂತ ಜಾಗಕ್ಕೆ ರಾಜೀನಾಮೆ ಕೊಟ್ಟು ಬಂದೆ ಲೇಪ. ಲೇ ಮಗನ, ಈಗ ನೀನು ನನ್ನ ಮಗಳಿಗೆ ಸರ ತಾಳೆ ಕಟ್ಲಿಕ್ಕಾದ್ರ ನಾನ್ ನಿನಗೆ ರಾಜೀನಾಮೆ ಕೊಡ್ತೀನಿ ಲೇ ಮಗನ, ತಿಳ್ಕೊ. ಸಂಗಿ ಯಾಕೆ ಲೇಪ, ನಿಮ್ಮ ಅಪ್ಪ ಯಾಕ ತಾಳಿ ಕಟ್ಟನಾಗತ್ತಾನಲ್ಲ, ಯಾಕೆ ನಿಮ್ಮ ಮನೆಯಿಂದ ದೇವ್ರ ಎದ್ದು ಬಂದ ನನ್ನ ಕೈಯಾಗ ತಾಳಿ ಕಟ್ಟಸಂತ ಹೇಗೆ ಏನ್ ಮತ್ತ? ಲೇ ಮಗನ, ನಿಂಗೆ ನನ್ನ ಮಗಳ ತಾಯಿ ಸ್ಥಿತಿ ತಂದವ ನೀನ ಅಂತಾರಲ್ಲ, ಹೌದಲ್ಲ? ಮಾರ ನಿನ್ನ ಮಗಳಿಗೆ ಒಂದೇನ್ರ ಸಾಮಾನು ಮುಟ್ಟಿದ್ನಪ್ಪ ಅಂದ್ರ ಆ ನಮ್ಮ ತಲಾಟಿ ಮಾವರ ಅಪ್ಪರ ಮ್ಯಾಗ ನಿಮ್ಮಪ್ಪ ಅಂತ ಮಾಡಿಲ್ಲ ನಾನು. ಮತ್ತಿದಕ್ಕೆಲ್ಲ ಕಾರಣ ಯಾರಪ್ಪ ಮಗನ? ಹಂಗಂತ ನಿನ್ನ ಮಗಳನ್ನ ಕೇಳಿಸ್ಕೋರು ಮರ, ಎಲ್ಲಿ ಬೇಕು ಅಲ್ಲೇ ಮಾಡಿಸಿ ಒಂದಾಳ ಆಕೆನ ಕೇಳ. ಅಲ್ಲಿ ಬರ್ರಿ ಅಲ್ಲಪ್ಪ ನಿಂಗಪ್ಪ, ಆಕೆ ನೀನ ಅಂತೇಳಿ ನೋಡೋ ಕೊಡಿ, ನೀನ್ ತಿಳ್ಕೊಂಡ್ಬಿಡಿದ್ರಿ ಮ್ಯಾಗ. ಹೌದು ಅಲ್ಲೇ ತಂಗಿ, ನೀ ನಿನ್ನ ಹೊಟ್ಟೆನ ಕುನಿ ಮೇಲೆ ಆಣಿ ಮಾಡಿ ಹೇಳ, ನಾ ಇಂಥ ಕೆಲಸ ಮಾಡಿದ್ದೇನೆ ಅಂತ ಹೇಳಿ. ಇಲ್ಲಪ್ಪ ನೀ ಏನೂ ಮಾಡಿಲ್ಲ, ನಿನ್ ನೋಡಿದ್ರೆ ಏನು ಮಾಡೋ ಮನ್ಸಿಲ್ಲ ನಡೆ. ಮುಚ್ಚ ಬಾಯ್ ನಿಮ್ಮಪ್ಪ ಇಷ್ಟು ಉದ್ದ ನಿಂತಿನ ಅನ್ನೋದು ಖಬರ್ ಇಲ್ದ ಆ ಮಗಳು ಬಾಯಿ ತುಂಬ ಮಾವ ಮಾವ. ಸಂಗಿ ಕೊಟ್ಟಾಲೆ ನನ್ನ ಕೈಯ ಕೋಲು ಒಂದು ಮಾತು ಮಾತ್ರ ಸತ್ಯ ಹೇಳ್ತೀನಿ ಕೇಳಲೇ ಸಂಗಿ. ನನ್ನ ಪಾಪ ನಿನಗೆ ಈ ಜನ್ಮದಾಗ ಹತ್ತಿಲ್ಲ ಅಂದ್ರ ಮುಂದಿನ ಜನ್ಮದಾಗ ಹತ್ತೈತ್ಲೇ ನಿನಗ. ನಾ ಏನು ಮಾಡ್ಲು ನಿಂಗೂ? ನಾ ಎಷ್ಟು ಹೇಳಿದ್ರು ಆ ಸಂಖ್ಯೆ ನನ್ನ ಮಗ ಕೇಳಿಲ್ಲ. ದೇ ಮಗನ ಸಂಖ್ಯಾ ವೆರಿ ಗುಡ್ ಮಾರ್ನಿಂಗ್ ಮಾವ, ವೆರಿ ಗುಡ್ ಮಾರ್ನಿಂಗ್ ಮಾವ. ಮಗಳ ಕಳಿಸೋ ಟಿವಿ ಜೋಡಿಲಿ ಗೋವಾ. ವೆರಿ ಗುಡ್ ಮಾರ್ನಿಂಗ್ ಮಾವ, ವೆರಿ ಗುಡ್ ಮಾರ್ನಿಂಗ್ ಮಾವ. ಮಗಳ ಕಳಿಸೋ ಟಿವಿ ಜೋಡಿಲಿ ಗೋವಾ, ಮಗಳ ಕಳಿಸೋ ಟಿವಿ ಜೋಡಿ
ಸಂಖ್ಯಾ ನನಗೂ ಮೋಸ ಮಾಡಿದಿ, ನನ್ನ ಪ್ರೇಯಸಿಗೂ ಮೋಸ ಮಾಡಿದಿ ಆ ಮಗನ. ನಾ ಏನ್ ಮಾಡಿನ್ಲೇ ಮಗನ? ಅಲ್ಲಿ ನಮ್ಮ ಸಂಗಿ ಶೀಲ ಕೆಡಿಸಿ ಆಕಿಗೆ ಮಾವಿನಕಾಯಿ ಹುಣಸಿಕಾಯಿ ತಿನ್ನಂಗ್ ಮಾಡ್ದವ ನೀನು ಹೌದಲ್ಲೋ ಮಗನ? ನಾನ ಮಾಡಿನಿ ಅಂತ ನಿನಗೆ ಯಾರು ಹೇಳ್ಯಾರೋ ಮಗನ? ಮತ್ಯಾರಪ್ಪ ಮಗನ? ಈಕೆ ನನ್ನ ಮಗಳ ಗುಲಾಬಿ. ಹೌದಾ ನನ್ನ ಚೆಲುವೆ? ನನ್ನ ಮಾಮ ಹಂಗೇನು ಮಾಡಿಲ್ಲೋ ಮಾವ. ಏನಿಲ್ಲಪ್ಪ ಮಗನ, ಮಾಡೋದು ಮಾಡಿಬಿಟ್ಟಿರಿ, ಏನ್ ಮಾಡಕ್ ಬರೋಲ್ಲ. ನಡೀರಿ ನಮ್ ಚಿಂಚೇರಿ ಕ್ರಾಸ್ನ ಶ್ರೀ ರೇಣುಕಾಚಾರ್ಯ ಮಠಕ್ಕ. ಅಲ್ಲಿಗೆ ಯಾಕೋ ಮಾವ? ಅಲ್ಲಿಗೆ ಹೋಗಿ ನಮ್ ಶೇಖರ ಸಿಂಗ್ ಕರ್ಕೊಂಡು ನೀವಿಬ್ಬರನ್ನು ಕೂಡಿಸ್ಕೊಂಡ್ ಬರಕಪ್ಪ ಮಗನ. ಹಂಗಾದ್ರ ಮಾರ ನಾ ಮಠಕ್ಕೆ ಹೋಗಿ ಬಿಡ್ರಪ್ಪ. ಇದು ಗತಿ ಗಂಗಾವತಿ. ಯಾವ ಮಠಕ್ಕೆ ಬಾ ಮಗನ? ಕಂಟ್ರಿ ಮಠಕ್ ರೀ ಮಾರ. ಅಲ್ಲಿ ಹೋಗಿ ಏನ್ ಮಾಡ್ತಿಲ್ಲ, ನಿಶೆ ಆಗಿ ಬೀಳ್ತಿ ಏನ್ ಮಾಡ್ತೀಯ? ಇಲ್ರಿ ನಿಶಾಕ ಅಲ್ಲೇ ಸ್ವಾಮಿಗಳು ಇರ್ತಾರ, ಸ್ವಾಮಿಗಳು ತೋಲೆ ತಲೆಂಗ್ ಕೂದ್ಲನ ಸಣ್ಣ ಗೋಳ್ಸಕ್ ನೋಡಿ ಬರ್ತೀರ ಮತ್ತೆ. ಸ್ವಾಮಿಗಳು ತಲೆ ಬೋಸೋದು ಬ್ಯಾಡ್ಲೇ ಮಗನ. ಇಲ್ಲೇ ನಮ್ ದುರ್ಗಪ್ಪನ ಹೆಣ್ಣು ಒಂದಲ್ಲ ಅಂತ 20 ಅದಾವು. ನಾನು ಒಂದ್ ತಿಂಗಳು ಗುತ್ತಿಗೆ ಕೊಟ್ಟು ಬಿಡ್ತೀನಿ, ನಿನ್ನ ಬೇಕಾದಂತ ಬೋಳಿಸ್ಬಿಡು. ಹಂಗಾದ್ರ ಹೋಗಂಬಾರೋ ಮಾರ. ಬನ್ನಿ ಸ್ವಾಮಿಗಳು, ಹಂಗಾರ ನಡಿ ಹೋಗೋಣ. ಚಿಕ್ಕ ಸ್ವಾಮಿಗಳು ಹಂಗಾದ್ರ ಜಾತಿ